ವೀಕ್ಷಕರೇ, ಸಂತೋಷ ಎನ್ನುವುದು ನಮ್ಮನ್ನ ಮಧುರವನ್ನಾಗಿ ಮಾಡುತ್ತದೆ. ಪರೀಕ್ಷೆಗಳು ನಮ್ಮನ್ನ ಪ್ರಬುದ್ಧರನ್ನಾಗಿ ಮಾಡುತ್ತದೆ. ವೇದನೆಗಳು ನಮ್ಮನ್ನ ಮಾನವರನ್ನಾಗಿ ಮಾಡುತ್ತದೆ. ವೈಫಲ್ಯಗಳು ನಮ್ಮನ್ನ ವಿನಯವಂತರನ್ನಾಗಿ ಮಾಡಿಸುತ್ತದೆ. ಅದೇ ರೀತಿ ನಮ್ಮ ನಂಬಿಕೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಸಾಧ್ಯ ಮತ್ತು ಭಕ್ತಿ ನಮ್ಮನ್ನ ಜೀವನದಲ್ಲಿ ಮುನ್ನಡೆಸುತ್ತದೆ. ಏನೇ ಬಂದರೂ ಕೂಡ ಹೆದರುವುದಕ್ಕೆ ಹೋಗಬೇಡಿ. ಬರುವುದೆಲ್ಲವನ್ನ ಬರುತ್ತಿರುವಂತೆ ಸ್ವೀಕರಿಸುವುದನ್ನ ಜೀವನದಲ್ಲಿ ಕಲಿತುಕೊಳ್ಳಿ. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರು ಕೊಡುವ ಮೊದಲು ಪರೀಕ್ಷೆಗೆ ಒಳಪಡಿಸುತ್ತಾನೆ ಎನ್ನುವುದನ್ನ ಮರೆಯಬೇಡಿ. ಇತರರಿಗೆ ಒಳ್ಳೆಯವರಾಗಿ ಇರಲಿ ಎಂದು ಬಯಸುವ ಒಳ್ಳೆಯವನು ತಾನು ನಾಶವಾಗುವ ಸಮಯದಲ್ಲಿಯೂ ಕೂಡ ಬೇರೆಯವರಿಗೆ ದ್ವೇಷವನ್ನ ಮಾಡುವುದಿಲ್ಲ. ಏಕೆಂದರೆ ಶ್ರೀಗಂಧದ ಮರ ಕತ್ತರಿಸಿದ್ದಷ್ಟು ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದಲೇ ಕೂಡಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಾವು ಇತರರಿಗೆ ಕೆಡಕನ್ನ ಬಯಸಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೂ ಕೂಡ ಕೆಡಕನ್ನ ಬಯಸುವಂತವರನ್ನ ಸೃಷ್ಟಿ ಮಾಡಿರುತ್ತಾನೆ. ದ್ವೇಷಗಳನ್ನ ನೀನು ಬಿಟ್ಟು ಬಿಡು. ಅದು ಬಡ್ಡಿ ಚಕ್ರ ಬಡ್ಡಿ ಸಮೇತ ನಿನಗೆ ಹಿಂತಿರುಗಿ ಬಂದೇ ಬರುತ್ತದೆ. ಯಾವ ಶಕ್ತಿಯೂ ಕೂಡ ಅದನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಲ ನೀನು ಅದನ್ನು ಚಲಿಸುವಂತೆ ಮಾಡಿದರೆ ಅದರ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರರಿಗೆ ದ್ವೇಷವನ್ನು ನೀವು ಮಾಡುವುದಕ್ಕೆ ಹೋಗಬೇಡಿ. ದ್ವೇಷದ ಫಲ ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮಗೆ ಅದೇ ರೀತಿಯಾಗಿರುವಂತಹ ಫಲವನ್ನು ಕೊಡುತ್ತದೆ. ದ್ವೇಷವನ್ನು ಮಾಡುವುದನ್ನು ಮೊದಲು ಬಿಟ್ಟು ಬಿಡಿ. ಜೀವನದಲ್ಲಿ ನೀವು ಈ 3 ಗುಟ್ಟುಗಳನ್ನು ಯಾರಿಗೂ ಕೂಡ, ಯಾವ ವ್ಯಕ್ತಿಯೊಂದಿಗೂ ಕೂಡ ಹೇಳುವುದಕ್ಕೆ ಹೋಗಲೇಬಾರದು. ತಿಳಿದು ಅಥವಾ ತಿಳಿಯದೆಯೇ ಮಾಡಿರುವಂತಹ ತಪ್ಪುಗಳನ್ನು ನೀವು ಯಾರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಬಾರದು. ಇದರಿಂದ ನಿಮಗೆ ನಷ್ಟವೇ ಆಗುತ್ತದೆ ಹೊರತು ಲಾಭ ಎಂದಿಗೂ ಕೂಡ ಆಗುವುದಿಲ್ಲ. ಏಕೆಂದರೆ ನಿಮ್ಮ ತಪ್ಪುಗಳನ್ನು ನಿಮಗೆ ನೆನಪಿಸುತ್ತಾರೆ. ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೆ ಬಿಡುವುದೇ ಇಲ್ಲ ಈಗಿನ ಒಂದು ಜನರು. ಹಾಗಾಗಿ ನೀವು ಮಾಡಿರುವಂತಹ ತಪ್ಪುಗಳನ್ನು ಯಾರ ಮುಂದೆಯೂ ಕೂಡ ಹೇಳುವುದಕ್ಕೆ ಹೋಗಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಆ ಒಂದು ತಪ್ಪಿನ ಪ್ರಾಯಶ್ಚಿತ ಎನ್ನುವುದು ನಿಮ್ಮಲ್ಲಿ ಕಾಡುವುದು. ಜೊತೆಗೆ ಎದುರಿಗೆ ಇರುವಂಥವರಿಗೂ ಕೂಡ ಅದು ಅರ್ಥವಾಗುವುದು. ಯಾರೂ ಕೂಡ ಸುಖ ಸುಮ್ಮನೆ ತಪ್ಪುಗಳನ್ನು ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಒಂದು ವೇಳೆ ಹೋದರೂ ಕೂಡ ಅದನ್ನು ಅವರು ಅವರ ಜೀವನದ ಕರ್ಮಗಳಲ್ಲಿ ಅನುಭವಿಸುತ್ತಾರೆ. ಆದರೆ ಯಾರೂ ಕೂಡ ಸುಖ ಸುಮ್ಮನೆ ಇನ್ನೊಬ್ಬರಿಗೆ ಕೆಡಕನ್ನು ಬಯಸುವುದಕ್ಕೆ ಮನಸ್ಸು ಇಲ್ಲದೆ ಇರುವಂತಹ ವ್ಯಕ್ತಿಗೆ ಖಂಡಿತವಾಗಿಯೂ ಕೂಡ ದೇವರು ಒಳ್ಳೆಯ ದಾರಿಯನ್ನೇ ತೋರಿಸುತ್ತಾನೆ. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಗುರಿಗಳನ್ನು ತಲುಪುವ ಬಗ್ಗೆ ಯಾರ ಮುಂದೆಯೂ ಕೂಡ ಬಾಯಿಯನ್ನು ಬಿಡುವುದಕ್ಕೆ ಹೋಗಬೇಡಿ. ಏಕೆಂದರೆ ಇದರಿಂದ ಜನ ನಿಮ್ಮ ಕಾಲನ್ನೇ ಎಳೆಯುವಂತಹದ್ದು ಹೆಚ್ಚಾಗಿ ಇರುತ್ತದೆ. ಹಾಗಾಗಿ ನೀವು ಯಾವುದನ್ನು ಮಾಡಬೇಕು ಎಂದು ಅಂದುಕೊಂಡಿರುತ್ತೀರಿಯೋ ಅದರ ಬಗ್ಗೆ ಬೇರೆಯವರ ಮುಂದೆ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಇನ್ನು 3ನೇಯದು, ನಿಮ್ಮ ಮನೆಯಲ್ಲಿ ನಡೆದ ಯಾವುದೇ ಘಟನೆಗಳ ಬಗ್ಗೆ ಯಾರ ಮುಂದೆಯೂ ಕೂಡ ತುಟಿ ಬಿಚ್ಚಬೇಡಿ. ಇದರಿಂದ ನಿಮ್ಮ ಮನೆಯ ಮಾನವನ್ನ ನೀವೇ ಕಳೆದಂತೆ ಆಗುವುದು. ಹಾಗಾಗಿ ಜೀವನದಲ್ಲಿ ಏನೇ ನಡೆದರೂ ಕೂಡ, ನಿಮ್ಮ ಮನೆಗಳಲ್ಲಿ ಏನೇ ನಡೆದರೂ ಕೂಡ ಅದನ್ನು 3ನೇ ವ್ಯಕ್ತಿಗೆ ವಿವರಿಸುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಯಾರು ಚಿಂತನೆಯಲ್ಲಿ ಮುಳುಗಿ ಹೋಗಿರುತ್ತಾರೆಯೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗಡೆ ಬಂದು ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸಿ ಬದುಕಿನ ಬಂಡೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೆಯೋ ಅವರನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಚಿಂತೆಯಲ್ಲಿ ಯಾವಾಗಲೂ ಕೂಡ ಮುಳುಗಿರುವುದಕ್ಕೆ ಹೋಗಲೇಬೇಡಿ. ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯಿರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರು ಕೊಡುವ ಮೊದಲು ಹಲವಾರು ರೀತಿಯಲ್ಲಿ ನಮಗೆ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನಿಮ್ಮ ಜೊತೆಗೆ ಯಾರೂ ಇಲ್ಲ ಅಂತ ಹೊರಗಬೇಡಿ. ನಿಮ್ಮನ್ನು ಯಾರೂ ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಲು ಬೇಡಿ. ಬೇಜಾರಾಗುವುದಕ್ಕೆ ಹೋಗಬೇಡಿ. ಯಾರ ವಿರುದ್ಧವೂ ಕೂಡ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ನಿಮಗೆ ಯಾರು ಅನ್ಯಾಯವನ್ನು ಮಾಡಿರುತ್ತಾರೆಯೋ ಅವರೇ ಎಲ್ಲವನ್ನ ಅನುಭವಿಸುತ್ತಾರೆ. ನೀವು ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ ಸಾಕು. ನಿಮ್ಮನ್ನು ಈ ರೀತಿಯಾಗಿ ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ತಾವೇ ನೋವಿನಿಂದ ನರಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಕಾಲ ಎನ್ನುವುದು ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ.
ಯಾರು ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೆಯೋ ಅದೇ ರೀತಿಯಾಗಿರುವಂತಹ ಪ್ರತಿಫಲವನ್ನು ಕೂಡ ಪಡೆದುಕೊಳ್ಳಲೇಬೇಕಾಗುತ್ತದೆ. ಅದು ಈ ಜನ್ಮದಲ್ಲಿಯೇ ಅವರು ಅನುಭವಿಸಬೇಕಾಗುತ್ತದೆ. ಸೂರ್ಯ ಚಂದ್ರನಂತೆ ನೀನು ಜಗತ್ತಿಗೆ ಬೆಳಕನ್ನು ಕೊಡುವುದು ಬೇಡವೇ ಬೇಡ. ನಿನ್ನ ಬಾಳಿಗೆ ನೀನೇ ಬೆಳಕಾಗಿ ಇದ್ದರೆ ಸಾಕು. ಆಗ ನಿನ್ನ ಬದುಕು ಎನ್ನುವುದು ಧನ್ಯವಾಗುವುದು. ಹಾಗಾಗಿ ನಾನು ಇತರರನ್ನು ಉದ್ಧಾರ ಮಾಡುತ್ತೇನೆ ಅಥವಾ ಇತರರ ಜೀವನವನ್ನು ಬದಲಿಸುತ್ತೇನೆ ಎಂದು ಎಂದಿಗೂ ಕೂಡ ಆಸೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಬೇಡ. ಮೊದಲು ಆ ಒಂದು ಬದಲಾವಣೆ ಎನ್ನುವುದು ನಿನ್ನಿಂದಲೇ ಶುರುವಾಗಲಿ. ಆಗ ಖಂಡಿತವಾಗಿಯೂ ಕೂಡ ನೀನು ಇತರರನ್ನು ಬದಲಾಯಿಸುವುದಕ್ಕೆ ಸಾಧ್ಯವಾದೀತು. ಮರೆತು ಹೋದವರನ್ನ ಬಿಟ್ಟು ಹೋದವರನ್ನ ಹೋಗಲಿ ಬಿಡಿ ಎಂದು ಬಿಟ್ಟು ಬಿಡಿ. ಏಕೆಂದರೆ ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನ ಮರೆತು ಬಿಡು. ಆದರೆ ಇದರಿಂದ ಕಲಿತಿರುವಂತಹ ಪಾಠವನ್ನು ಯಾವುದೇ ಕಾರಣಕ್ಕೂ ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಮ್ಮ ಜೀವನದಲ್ಲಿ ಬರುವುದು ಒಂದಲ್ಲ ಒಂದು ರೀತಿಯ ಘಳಿಗೆಯನ್ನು, ಒಂದಲ್ಲ ಒಂದು ವಿಚಾರವನ್ನು ನಮಗೆ ತಿಳಿಸುವ ಸಲುವಾಗಿಯೇ ಬಂದಿರುತ್ತಾನೆ. ಆ ವಿಚಾರವನ್ನು ಅವನು ನಮಗೆ ತಿಳಿಸಿದ ನಂತರದಲ್ಲಿ ನಮ್ಮ ಜೀವನದಿಂದ ಅವನು ಹೊರಟು ಹೋಗಿರುತ್ತಾನೆ. ಹಾಗಾಗಿ ಆ ವ್ಯಕ್ತಿ ಬಂದು ನಮಗೆ ಕಲಿಸಿರುವಂತಹ ಪಾಠವನ್ನು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಾವು ಮರೆಯುವುದಕ್ಕೆ ಹೋಗಬಾರದು. ಅದು ನಮ್ಮ ಜೀವನದಲ್ಲಿ ಅಳವಡಿಕೆಯಾಗುತ್ತಾ ಹೋಗಬೇಕು. ಒಂಟಿ ಯಾರೇ ಎಂದು ನೀನು ಕೊರಗಬೇಡ. ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೂ ಕೂಡ ಅವರು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇನು? ಖಂಡಿತವಾಗಿಯೂ ಕೂಡ ನೀಡುತ್ತಿವೆ. ಒಂಟಿ ಆದಾಗಲೇ ನೀನು ಏನು ಎನ್ನುವುದು ನಿನಗೆ ನಿಜವಾಗಿಯೂ ಕೂಡ ಅರ್ಥ ಆಗುವುದು. ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ ಹಾಗೂ ನಿನ್ನ ಧೈರ್ಯ ಏನು ಅಂತ ನಿನಗೆ ತಿಳಿಯುವುದು. ಹಾಗಾಗಿ ಒಂಟಿಯಾಗಿ ಇರುವುದೇ ಒಳ್ಳೆಯದು ಎಂದು ಪರಿಭಾವಿಸಬೇಕು. ಅಂದಾಗ ಮಾತ್ರ ದೇವರು ಎಲ್ಲರನ್ನೂ ಕೂಡ ನೋಡುವುದಕ್ಕೆ ಸಾಧ್ಯವಾಗುವುದು. ದೇವರು ಎಲ್ಲವನ್ನ ಕರುಣಿಸುತ್ತಾನೆ, ಆದರೆ ಕೊಂಚ ಸಮಯವನ್ನು ತೆಗೆದುಕೊಳ್ಳುತ್ತಾನೆ. ನದಿಗಳು ಯಾವತ್ತಿಗೂ ಕೂಡ ಮುಂದಕ್ಕೆ ಹೋಗುತ್ತದೆ ಹೊರತು ಹಿಂದಕ್ಕೆ ಹರಿಯುವುದೇ ಇಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲಿಯೂ ಕೂಡ ನೀನು ಕಳೆದುಕೊಂಡವರ ಬಗ್ಗೆ ಚಿಂತಿಸದೆ ಮುಂದೆ ಸಾಗು. ಎಷ್ಟೇ ಕಷ್ಟ ಬರಲಿ, ಯಾರ ಹತ್ತಿರವೂ ಕೂಡ ನೀನು ಗುಟ್ಟುಗಳನ್ನು ಹೇಳದೆಯೇ ಜೀವನದಲ್ಲಿ ಬಂದ ಏರುಪೇರುಗಳನ್ನು ಸಮಾನವಾಗಿ ಸ್ವೀಕರಿಸಿ ಬದುಕಿನಲ್ಲಿ ಛಲದಿಂದ ಗೆದ್ದು ತೋರಿಸು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಛಲ ಎನ್ನುವುದು ಮನುಷ್ಯನಲ್ಲಿ ಇರಬೇಕಾದದ್ದು, ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಏಕೆಂದರೆ ಛಲ ಎನ್ನುವುದು ಮನುಷ್ಯನಲ್ಲಿ ಇದ್ದಾಗ ಏನು ಬೇಕಾದರೂ ಕೂಡ ಮನುಷ್ಯ ಸಾಧಿಸಿ ತೋರಿಸಬಹುದು. ಛಲದಿಂದ ಜೀವನವನ್ನು ನಿರ್ವಹಿಸುವುದನ್ನು ನೀವು ಕಲಿತುಕೊಳ್ಳಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಯಾರಿಗೆ ಏನನ್ನ ಕೊಡಬೇಕೋ, ಯಾರಿಗೆ ಏನನ್ನ ಕೊಡಬಾರದು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಎಲ್ಲವನ್ನ ನೋಡುತ್ತಾ ಇದ್ದಾನೆ. ಎಂದಿಗೂ ಕೂಡ ನೀನು ಅಳುವುದಕ್ಕೆ ಹೋಗಬೇಡ. ಏತಕ್ಕಾಗಿ ನೀನು ಅಳುತ್ತೀಯ? ನಿನ್ನ ಕಣ್ಣೀರಿನ ಹನಿಗಳಿಗೆ ನ್ಯಾಯವನ್ನು ಒದಗಿಸುವವನು ಮೇಲೊಬ್ಬ ಇದ್ದಾನೆ. ಅದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ಆ ಕಾಲ ಸಮಯ ಎನ್ನುವುದು ಬಂದಾಗ ನಿನ್ನ ಅಳಿವಿಗೆ, ನಿನ್ನ ನೋವಿಗೆ ಕಾರಣ ಆದವರಿಗೆ ಖಂಡಿತವಾಗಿಯೂ ಕೂಡ ದೇವರು ಉತ್ತರವನ್ನು ಕೊಡುತ್ತಾನೆ. ಇಲ್ಲಿ ಯಾರಿಗೂ ಕೂಡ ಶಾಶ್ವತ ಅಲ್ಲ. ತಮ್ಮ ತಮ್ಮ ನಿಲ್ದಾಣ ಬಂದ ಮೇಲೆ ಎಲ್ಲರೂ ಕೂಡ ಇಳಿದು ಹೋಗುವವರೇ ಆಗಿದ್ದಾರೆ ಎನ್ನುವುದನ್ನು ಮರೆಯಲೇಬೇಡ. ಹಾಗಾಗಿ ಇಲ್ಲಿ ಯಾರೂ ಕೂಡ ಯಾರ ಜೊತೆಗೂ ಶಾಶ್ವತವಾಗಿ ಇರುತ್ತಾರೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಿದ್ದಾರೆ ಅಂತ ನೀನು ನೊಂದಿಕೊಳ್ಳುವುದಕ್ಕೆ ಹೋಗಬೇಡ. ಅವರು ತಿಳುವಳಿಕೆ ಎಷ್ಟು ಇರುತ್ತದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡು ಇರುತ್ತಾರೆ. ಹಾಗಾಗಿ ಅವರ ತಪ್ಪೇನೂ ಇಲ್ಲ. ಅದರಲ್ಲಿ ನೀನು ಅವರು ನನ್ನ ಬಗ್ಗೆ ಹಾಗಂದರು ಹೀಗಂದರು ಎಂದು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡ. 100 ಮನಸ್ಸುಗಳು 100 ರೀತಿಯ ಮಾತುಗಳನ್ನು ಆಡುತ್ತವೆ. ಆದರೆ ಒಂದು ಮನಸ್ಸು ಮಾತ್ರ ನಿನ್ನ ಬಗ್ಗೆ ಯೋಚನೆಗಳನ್ನು ಮಾಡುತ್ತದೆ. ನೀನು ಆ 100 ಮನಸ್ಸುಗಳ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬೇಡ. ನಿನ್ನ ಬಗ್ಗೆ ಯಾವ ಒಂದು ಮನಸ್ಸು ಯೋಚನೆಯನ್ನು ಮಾಡುತ್ತದೆಯೋ ಆ ಒಂದು ಮನಸ್ಸಿನ ಬಗ್ಗೆ ನೀನು ಯೋಚನೆಗಳನ್ನು ಮಾಡಬೇಕು. 100 ಮನಸ್ಸುಗಳನ್ನು ನೋಯಿಸಿ ದೇವರಿಗೆ ದೀಪವನ್ನು ಹಚ್ಚಿದ್ದರೇನಂತೆ? ತಡೆಯುವವನೇನು? ಅದು ನೊಂದ ಮನಸ್ಸುಗಳ ನೀಡುವಂತಹ ಶಾಪ. ಶಾಪದಿಂದ ಯಾವುದನ್ನೂ ಕೂಡ ನಾವು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ಶಾಪದ ಫಲ ಎನ್ನುವುದು ನಮಗೆ ತಟ್ಟುತ್ತದೆ.
ಆ ಕ್ಷಣದಲ್ಲಿ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿರಬಹುದು. ಆದರೆ ಖಂಡಿತವಾಗಿಯೂ ಕೂಡ ದೇವರು ಇದ್ದಾನೆ. ದೇವರು ಎನ್ನುವವನು ಎಲ್ಲವನ್ನ ನೋಡುತ್ತಾನೆ. ಯಾರು ಏನನ್ನ ಮಾಡುತ್ತಾರೆ, ಯಾರು ಏನನ್ನ ಮಾಡುತ್ತಿಲ್ಲ ಎನ್ನುವುದು ದೇವರಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಉಡುವ ಬಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಳಗಳ ಬೆಲೆ, ಅವಕಾಶ ಕೈ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡುಗಾಸು ಇಲ್ಲದೆ ಇದ್ದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಕಾಲ ಎನ್ನುವುದು, ಸಮಯ ಎನ್ನುವುದು ಕೂಡಿ ಬಂದಾಗ ಎಲ್ಲವೂ ಕೂಡ ಅರ್ಥವಾಗುತ್ತದೆ. ಅದಕ್ಕೆಯೇ ಹೇಳುವುದು, ಒಂಟಿತನದಿಂದ ಜೀವನವನ್ನು ನಿರ್ವಹಿಸಬೇಕು. ಆದರೆ ಸತತವಾಗಿರುವಂತಹ ಪ್ರಯತ್ನವಾದಿ ನೀವಾಗಬೇಕು. ಆಶಾದಾಯಕವಾಗಿರುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಸತತವಾಗಿರುವಂತಹ ಪ್ರಯತ್ನಗಳನ್ನು ಮಾಡಿ. ಈ ಜೀವನದಲ್ಲಿ ನಮ್ಮನ್ನು ಬೆಳೆಸುವವರಿಗಿಂತ ಬಳಸಿಕೊಳ್ಳುವವರೇ ಹೆಚ್ಚಾಗಿ ಇದ್ದಾರೆ ಇಂದಿನ ದಿನಮಾನಗಳಲ್ಲಿ. ಹಾಗಾಗಿ ಬಳಸಿಕೊಳ್ಳುವವರು ಯಾರು, ಬೆಳೆಸುತ್ತಿರುವವರು ಯಾರು, ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಬಡತನ ಎಂದಿಗೂ ಕೂಡ ಶಾಶ್ವತ ಅಲ್ಲ, ಸಿರಿತನ ಶಾಶ್ವತವೂ ಕೂಡ ಅಲ್ಲ. ಈಗ ಬರುತ್ತಿರುವಂತಹ ನೋವು, ನಲಿವುಗಳು ಶಾಶ್ವತ ಅಲ್ಲವೇ ಅಲ್ಲ. ನಿನ್ನಲ್ಲಿ ಇರುವಂತಹ ಮಾನವೀಯತೆಯ ಗುಣಗಳೇ ಎಲ್ಲದಕ್ಕಿಂತಲೂ ಕೂಡ ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಆ ಮಾನವೀಯತೆಯ ಗುಣಗಳನ್ನೇ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುವ ಜನ ನಿನ್ನ ಹೊಗಳುತ್ತಾರೆ ಸ್ಮಶಾನದಲ್ಲಿ ಮಾತ್ರ. ಹಾಗಾಗಿ ಯಾರೂ ಕೂಡ ಇದ್ದಾಗ ಪ್ರೀತಿಯನ್ನು ತೋರಿಸುವುದಕ್ಕಾಗಲಿ, ವ್ಯಕ್ತಿಯ ಬಗ್ಗೆ ಒಳ್ಳೆಯದನ್ನು ಮಾತನಾಡುವುದಕ್ಕಾಗಲಿ ಹೋಗುವುದೇ ಇಲ್ಲ. ನೀನು ಎಂತಹ ಕೆಟ್ಟ ವ್ಯಕ್ತಿ ಆಗಿದ್ದರೂ ಕೂಡ ಹೋದ ಮೇಲೆ ನೆನೆಯುತ್ತಾರೆ. ಆದರೆ ಇದ್ದಾಗ ಪ್ರೀತಿಯನ್ನು ತೋರಿಸುವುದಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ. ಮುಖವಾಡದ ಬದುಕಿದು. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಬೇಡ. ನಿನ್ನ ಮುಂದೆ ಒಂದು ರೀತಿಯಲ್ಲಿ ವರ್ತನೆಯನ್ನು ತೋರಿ ನಿನ್ನ ಬೆನ್ನ ಹಿಂದೆ ಅದೆಂತಹ ಚೂರಿ ಇಡುವಂತಹ ಕೆಲಸವನ್ನು ಮಾಡುತ್ತಾರೆ. ಮನುಷ್ಯನ ಜನ್ಮವೇ ಅಂಥದ್ದು, ಅವನ ಯೋಚನಾ ಲಹರಿಯೇ ಅಂಥದ್ದು, ಅವನ ಯೋಚನೆಯೇ ಅಂಥದ್ದು. ವಸ್ತುವಿನ ಮೌಲ್ಯ ಅದರ ಗುಣಮಟ್ಟದ ಮೇಲೆ ನಿರ್ಧಾರವಾಗುತ್ತದೆ. ಆದರೆ ವ್ಯಕ್ತಿಗಳ ಮೌಲ್ಯ ಎನ್ನುವುದು ಆತನ ನಡವಳಿಕೆಯ ಮೌಲ್ಯ ಮತ್ತು ಆತನ ಮಾತುಗಳ ಮೇಲೆ ನಿರ್ಧಾರ ಆಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದ ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ, ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬಾರದು. ಕಷ್ಟಗಳು ಬರೀ ನೋವನ್ನು ಅಷ್ಟೇ ಕೊಡುವುದಿಲ್ಲ, ಯಾರು ಎನ್ನುವುದನ್ನು ನಮಗೆ ಅರಿವು ಮೂಡಿಸುತ್ತದೆ. ಹಾಗಾಗಿ ಕಷ್ಟ ಬರುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಏಕೆಂದರೆ ದೇವರು ಕೊಡುವ ಮೊದಲು ಖಂಡಿತವಾಗಿಯೂ ಕೂಡ ಕಷ್ಟಗಳನ್ನು ಕೊಡುತ್ತಾನೆ. ಆ ಕಷ್ಟಗಳಲ್ಲಿ ನೀವು ಮೆಂದ ಮೇಲೆ ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಕರುಣಿಸುತ್ತಾನೆ. ದೇವರಿಗೆ ಕೃಪೆಯಾಗಿ ಇರಿ. ದೇವರು ಖಂಡಿತವಾಗಿಯೂ ಕೂಡ ಎಲ್ಲವನ್ನ ಒಳ್ಳೆಯದನ್ನೇ ಮಾಡುತ್ತಾನೆ. ಕೊಡುವಂತಹ ಎಲ್ಲ ಕಷ್ಟಗಳನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ. ಆಗುವುದೆಲ್ಲ ಒಳ್ಳೆಯದೇ ಮುಂದೆ ನಿಮ್ಮ ಜೀವನದಲ್ಲಿ ಆಗುತ್ತದೆ. ಯಾರಿಗೋಸ್ಕರವೂ ಕೂಡ ಕಾಯುವುದಕ್ಕೆ ಹೋಗಬೇಡ. ಯಾರೂ ಕೂಡ ಬಂದು ನಮ್ಮನ್ನು ಕಾಪಾಡುತ್ತಾರೆ ಅಂತ ನಂಬಿಕೆಯೂ ಕೂಡ ಇಟ್ಟುಕೊಳ್ಳಬೇಡಿ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರದ್ದೋ ಒಂದು ಜೀವನದ ಉದಾಹರಣೆಗಳನ್ನು ಹೇಳುತ್ತಾ ನಮ್ಮ ಇಡೀ ಜೀವನವನ್ನು ಕಳೆಯುವ ಬದಲು ನಾವು ಕೂಡ ಜೀವನದಲ್ಲಿ ಒಂದು ಉತ್ತಮವಾಗಿರುವಂತಹ ಉದಾಹರಣೆ ಆಗಬೇಕು. ಆ ರೀತಿಯಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ರೂಢಿಸಿಕೊಳ್ಳಬೇಕು. ಎಂದಿಗೂ ಕೂಡ ನಾವು ಇತರರಿಗೆ ಮಾದರಿಯಾಗುವಂತಹ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು. ಅಂತಹ ಜೀವನ ಶೈಲಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಮುಖದಲ್ಲಿ ಎಷ್ಟು ನಗು ಇರಬೇಕು ಅಂದರೆ ನಮ್ಮನ್ನು ಹುಡುಕಿ ಬರುವಂತಹ ಕಷ್ಟಗಳು ಕೂಡ ತಪ್ಪು ವಿಳಾಸಕ್ಕೆ ಬಂದು ಬಿಟ್ಟೆವು ಎಂದು ಹಿಂತಿರುಗಿ ಹೋಗಬೇಕು. ಆ ರೀತಿಯಾಗಿರುವಂತಹ ನಗುಮುಖದಿಂದ ಯಾವತ್ತಿಗೂ ಕೂಡ ಇರುವುದನ್ನು ಕಲಿತುಕೊಳ್ಳಿ. ದೇವರಿದ್ದಾನೆ. ದೇವರು ಯಾವ ಸಮಯದಲ್ಲಿ ಏನನ್ನ ಕರುಣಿಸಬೇಕೋ ಎಲ್ಲವನ್ನ ಕರುಣಿಸುತ್ತಾನೆ. ತಾಳ್ಮೆ ಎನ್ನುವುದು ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರು ಏನೇ ಕೊಟ್ಟರೂ ಕೂಡ ಮೊದಲು ಪರೀಕ್ಷೆಗೆ ಒಳಪಡಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಆ ಪರೀಕ್ಷೆಯಲ್ಲಿ ನೀವು ಜಯಶಾಲಿ ಆದಾಗ ಮಾತ್ರ ದೇವರು ನಿಮ್ಮ ಗುರಿಯನ್ನು ನೀವು ತಲುಪುವಂತೆ ಮಾಡುವುದಕ್ಕೆ ಸಾಧ್ಯವಾಗುವುದು. ನೀವು ಇಷ್ಟಪಟ್ಟಿರುವಂತಹ ವಸ್ತುಗಳಾಗಲಿ ವ್ಯಕ್ತಿಗಳೇ ಆಗಲಿ ನಿಮ್ಮ ಹತ್ತಿರ ಬರುವುದಕ್ಕೆ ಸಾಧ್ಯವಾಗುವುದು.
ಹಾಗಾಗಿ ಏನೇ ಯೋಚನೆಗಳನ್ನು ಮಾಡಿದರೂ ಕೂಡ ಅದು ಖಂಡಿತವಾಗಿಯೂ ಕೂಡ ತಲುಪುತ್ತದೆ. ಆದರೆ ಅದು ತಲುಪಬೇಕು ಅಥವಾ ನಿಮ್ಮನ್ನು ಮುಟ್ಟಬೇಕು ಅಂದರೆ ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ಅದು ಬಂದು ತಲುಪುವವರೆಗೂ ಕಾಯುವಂತಹ ತಾಳ್ಮೆ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ದೇವರು ಚೆನ್ನಾಗಿಯೇ ನಿಮ್ಮ ಜೀವನಕ್ಕೆ ಬೇಕಾಗಿರುವುದನ್ನೇ ಕೊಡುತ್ತಾನೆ. ಒಂಟಿಯಾದೆ ಎಂದು ಕೊರಗುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ಜೀವನ ಎನ್ನುವುದು ಒಂಟಿ ಅಲ್ಲ. ನಾವು ಅಂದುಕೊಳ್ಳುವುದೇ ಬೇರೆ, ಜೀವನ ಎನ್ನುವುದು ನಮಗೆ ಕರೆದುಕೊಂಡು ಹೋಗುವುದೇ ಇನ್ನೊಂದು ಕಡೆ. ಹಾಗಾಗಿ ಜೀವನದಲ್ಲಿ ನಾವು ಸದಾಕಾಲ ಒಬ್ಬಂಟಿಯಾಗಿ ಇರುವುದೇ ಒಳ್ಳೆಯದು. ಈ ಪ್ರಪಂಚದಲ್ಲಿ ಒಳ್ಳೆಯವರು ಕೂಡ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡುತ್ತಾರೆ. ತಪ್ಪು ಜನರಿಗೆ ತುಂಬ ದೊಡ್ಡದಾಗಿ ಕಾಣುತ್ತದೆ. ಅದೇ ಕೆಟ್ಟವರು ಮಾಡುವಂತಹ ದೊಡ್ಡ ತಪ್ಪು ಅವರಿಗೆ ಸಣ್ಣದಾಗಿಯೇ ಕಾಣುತ್ತದೆ. ಏಕೆಂದರೆ ಇಲ್ಲಿ ಕೆಟ್ಟವರು ಆಕರ್ಷಿತರಾಗುವಷ್ಟು ಒಳ್ಳೆಯವರು ಆಕರ್ಷಿತರಾಗುವುದಿಲ್ಲ. ಏಕೆಂದರೆ ಒಳ್ಳೆಯವರು ನೇರ ಮಾತನಾಡುತ್ತಾರೆ, ಅದೇ ಕೆಟ್ಟವರು ನೇರವಾಗಿ ಮಾತನಾಡುವುದಿಲ್ಲ. ಆದರೆ ಮನೆ ಹಾಳು ಮಾಡುವಂತಹ ಕೆಲಸವನ್ನು ಖಂಡಿತವಾಗಿಯೂ ಕೂಡ ಮಾಡಿರುತ್ತಾರೆ. ಯಾರೋ ಒಬ್ಬರಿಗಾಗಿಯೂ ಕೂಡ ನೀನು ಅಳುವುದಕ್ಕೆ ಹೋಗಬೇಡ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ನಿಮ್ಮ ಕಣ್ಣೀರಿಗೆ ಯೋಗ್ಯರಾಗಿ ಇರುತ್ತಾರೆಯೋ ಅವರು ನಿಮ್ಮನ್ನು ಖಂಡಿತವಾಗಿಯೂ ಕೂಡ ಅಳುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ಸುಮ್ಮನೆ ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯಬೇಡಿ. ಅಳುವುದಕ್ಕೆ ಹೋಗಲೇಬೇಡಿ. ನೀವು ಯಾವಾಗಲೂ ಕೂಡ ಒಂದು ದೀಪದ ರೀತಿಯಲ್ಲಿ ಬದುಕಬೇಕು. ಪ್ರಯತ್ನ ಪಡುತ್ತಲೇ ಇರಬೇಕು. ಏಕೆಂದರೆ ಆ ದೀಪ ಬಡವನ ಗುಡಿಸಿನಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಬೆಳಕನ್ನು ಕೊಡುತ್ತದೆ. ರಾಜನ ಅರಮನೆಯಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಬೆಳಕನ್ನು ಕೊಡುತ್ತದೆ. ದೀಪಕ್ಕೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಮನುಷ್ಯನಲ್ಲಿ ಇದ್ದಾವೆ. ಹಾಗಾಗಿ ಮನುಷ್ಯ ಎಂದುಕೊಂಡವನು ಖಂಡಿತವಾಗಿಯೂ ಕೂಡ ಒಳ್ಳೆಯವನಲ್ಲ. ಜೀವನ ಅಂದರೆ ಒಂದು ತರಗತಿ ಕೊಠಡಿ ಇದ್ದಂತೆ. ಗಂಟೆಗೊಂದು ಹೊಸ ರೀತಿಯ ಪಾಠ, ದಿನಕ್ಕೊಂದು ಹೊಸ ಅನುಭವ. ಆ ಅನುಭವಗಳನ್ನು ನಾವು ಪಡೆದುಕೊಳ್ಳುತ್ತಲೇ ಸಾಗಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೇವರ ಮೇಲೆ ನಂಬಿಕೆ ಇರಲಿ, ಶ್ರದ್ಧೆ ಇರಲಿ, ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಲಿ, ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಏಕಾಂಗಿ ಆಗಿರುವುದನ್ನೇ ಕಲಿಯಬೇಕು. ಎಲ್ಲರೂ ನಮ್ಮ ಜೊತೆ ಕೊನೆಯವರೆಗೂ ಕೂಡ ಇರುವುದಿಲ್ಲ. ಖಂಡಿತವಾಗಿಯೂ ಕೂಡ ಇರುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಜೀವನ ಎನ್ನುವುದು ಹಾಗೆ. ಎಂತಹದ್ದೇ ಕಠಿಣವಾಗಿರುವಂತಹ ಸಂದರ್ಭಗಳಲ್ಲಿಯೂ ಕೂಡ ನಾವು ಜೀವನದಲ್ಲಿ ಯಾರನ್ನೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬಾರದು. ಅದು ಕುಟುಂಬವೂ ಕೂಡ ಆಗಿರಬಹುದು, ಹೃದಯವೂ ಕೂಡ ಆಗಿರಬಹುದು, ಹಾಗೂ ನಮ್ಮ ಘನತೆಯೂ ಕೂಡ ಆಗಿರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಎಂತಹ ಕಠಿಣವಾಗಿರುವಂತಹ ಸಂದರ್ಭ ಪರಿಸ್ಥಿತಿಗಳು ಬಂದರೂ ಕೂಡ ಇವುಗಳನ್ನು ಬಿಟ್ಟು ಕೊಡುವುದಕ್ಕೆ ಹೋಗಬಾರದು. ಏಕೆಂದರೆ ಎಲ್ಲವೂ ಕೂಡ ಮುಖ್ಯ ನೋಡಿ ಬದುಕಿಗೆ. ಶೂರನಾಗಿ ಬದುಕುವುದನ್ನು ಕಲಿಯಬೇಕು, ಹೇಡಿಯಾಗಿ ಅಲ್ಲವೇ ಅಲ್ಲ. ನೀವಿಲ್ಲದೆ ಇದ್ದಾಗ ನಿಮ್ಮ ಹೆಸರನ್ನು ಹೇಳುವ ಜನರಿಗೆ ರಕ್ಷಣೆ ಕೊಡಬೇಕು. ಅವರು ನಿಮ್ಮ ನಿಜವಾದ ಸ್ನೇಹಿತರು ಆಗಿರುತ್ತಾರೆ. ಸ್ನೇಹವನ್ನು ಮಾಡಬೇಕು. ಆದರೆ ಇಂದಿನ ಕಾಲದಲ್ಲಿ ಯಾರನ್ನ ಸ್ನೇಹಿತರನ್ನಾಗಿ ಕರೆಯಬೇಕು, ಯಾರನ್ನ ಸಂಬಂಧಿಕರನ್ನಾಗಿ ಕರೆಯಬೇಕು ಎನ್ನುವಂತಹ ಗೊಂದಲ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾಡುತ್ತದೆ. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾರ್ಥಿಗಳೇ ಆಗಿದ್ದಾರೆ. ಅವರ ಸ್ವಾರ್ಥಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಬಳಸಿಕೊಳ್ಳುವಂಥವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಮನುಷ್ಯನಿಗೆ ದಂಡಿಸುವಂತಹ ಅವಕಾಶ ಇದ್ದರೂ ಕೂಡ ಆತ ದಂಡಿಸದೆಯೇ ಇರುವುದಕ್ಕೆ ಆತನಿಗೆ ಸಹನೆ ಎಂದು ಅನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆಯಾಗಿ ಇರುವುದಕ್ಕೆ ಪ್ರೀತಿ ಎಂದು ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಕರೆಯುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಈ ಒಂದು ಕೃಷ್ಣನ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.